ಸೆಕ್ಟರ್ ರೊಟೇಷನ್ ಅಂದರೆ ಇನ್ವೆಸ್ಟ್ಮೆಂಟ್ನ ಅಥವಾ ನಮ್ಮ ಪೋರ್ಟ್ಫೋಲಿಯೋನ ಶಿಫ್ಟಿಂಗ್ ಮಾಡೋದು ಎಕನಾಮಿಕ್ ಟ್ರೆಂಡ್ಸ್ ಪ್ರಕಾರ ಅಥವಾ ಬಿಸ್ನೆಸ್ ಸೈಕಲ್ ಪ್ರಕಾರ. ಯಾಕಂದರೆ ಅದರಿಂದ ಒಂದೊಳ್ಳೆ ಅಡ್ವಾಂಟೇಜ್ ತೊಗೊಳ್ಬೇಕು ಅಥವಾ ಆಲ್ಫಾ ರಿಟರ್ನ್ ಮಾಡಬೇಕಂತ. ರೈಟ್, ಅದು ಯಾಕೆ ಇಂಪಾರ್ಟೆಂಟ್? ಯಾಕಂದರೆ ಅದರಿಂದ ನಮ್ಗೆ ರಿಟರ್ನ್ ಬೇಕು. ರೈಟ್, ಇಫ್ ಇನ್ ಕೇಸ್ ನಾವು ಒಂದೇ ಸೆಕ್ಟರಲ್ಲಿ ಲೈಫ್ ಲಾಂಗ್ ಇದ್ದರೆ ನಮ್ಗೆ ಓವರ್ ದ ಟೈಮು 100% ಹಣ ಕೊಟ್ಟೇ ಕೊಡ್ತಾರೆ. ಬಟ್ ಆ 100% ಕೊಡುವುದು ಈಗ ಕೆಲವೊಂದು ಇಯರಲ್ಲಿ ನೆಗೆಟಿವ್ ಆಗ್ತಾರೆ, ಕೆಲವೊಂದು ಇಯರಲ್ಲಿ ಪ್ರಾಫಿಟ್ ಆಗ್ತಾರೆ, ದೆನ್ ಅದು ಒಂದೊಳ್ಳೆ ಪ್ರಾಫಿಟ್ ಕೊಡ್ತಾರೆ ಓವರ್ ದ ಟೈಮಲ್ಲಿ. ಲೈಕ್ ಮ್ಯೂಚುವಲ್ ಫಂಡ್ ಆಗಿ ಈಗ ಅದು ನಮಗೆ ಹೇಳ್ತಾರೆ ಅಲ್ಲ 100% ಅಥವಾ 13% ನಿಮಗೆ CAGR ಸಿಗ್ತಾರೆ ಓವರ್ ದ 10 to 15 ಇಯರ್ಸಲ್ಲಿ. ರೈಟ್, ಇಂಡೆಕ್ಸ್ ಫಂಡ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. 10 to 15 ಇಯರ್ಸಲ್ಲಿ ಅಂತಲೇ ಹೇಳ್ತಾರೆ. ಬಟ್ ಅದು ಪ್ರತಿ ವರ್ಷ 12-13% ಕೊಡಲ್ಲ. ಅದು ಹೇಗೆ ಕೊಡ್ತಾರೆ? ಒಂದು ವರ್ಷ 30% ಕೊಡ್ತು, ದೆನ್ ಮತ್ತೊಂದು ವರ್ಷ 20% ನೆಗೆಟಿವ್ ಕೊಡ್ತು, ದೆನ್ ಒಂದು ವರ್ಷ 10% ಪಾಸಿಟಿವ್ ಕೊಡ್ತು, ದೆನ್ ಮತ್ತೊಂದು ವರ್ಷ 5% ನೆಗೆಟಿವ್ ಕೊಡ್ತು. ಈ ಥರ ಕೊಟ್ಟು ಅದು ಲಾಸ್ಟ್ ಕಂಪೌಂಡ್ CAGR ಆಗ್ತಾರೆ 12 to 13% ಅಂತ. ಹಾಗೆ ಸೆಕ್ಟರ್ ರೊಟೇಷನ್, ದೆನ್ ಬಿಸ್ನೆಸ್ ಸೈಕಲ್, ಹಾಗೆ ಸೆಕ್ಟರ್ ಕೂಡ ಹಾಗೆ ಪರ್ಫಾರ್ಮೆನ್ಸ್ ಆಗ್ತಾರೆ. ಒಂದು ಸೆಕ್ಟರ್ ಲೈಕ್ ಹೀಗೆ ಮೂಮೆಂಟಮ್ ಆಗಲ್ಲ. ಆ ಸೆಕ್ಟರ್ ಮೂಮೆಂಟಮ್ ಆಗೋದು ಹೇಗಂದರೆ ಒಂದು ದಟ್ ಮೀನ್ಸ್ ಆ ಸೆಕ್ಟರ್ ಬಗ್ಗೆ ತುಂಬ ಮಾತಾಡ್ತಾ ಇದೆ ಅಂದರೆ ಆವಾಗ ಅದು ಒಂದೊಳ್ಳೆ ಅಪ್ಸೈಡ್ ಮೂಮೆಂಟಮ್ ಕೊಡ್ತಾರೆ. ದೆನ್ ಅದು ಸ್ವಲ್ಪ ಜ್ಯೂಸ್ ಹೋಯಿತು, ಅಲ್ಲಿಂದ ಒಂದೊಳ್ಳೆ ಪ್ರಾಫಿಟ್ ಎಲ್ಲ ಮಾಡಿರ್ತಾರೆ ಅಂದರೆ ದೆನ್ ಅದು ಸುಸ್ತಾಗಿ ಬರ್ತಾರೆ, ದೆನ್ ಅದು ಅಲ್ಲೇ ಸೈಡ್ ವೇಸಲ್ಲಿ ಇಡ್ತಾರೆ. ದೆನ್ ಓವರ್ ದ ಟೈಮಲ್ಲಿ ಅಲ್ಲಿ ಪ್ರಾಫಿಟ್ ಆಗುವಾಗ ಅದು ಒಂದು ರಿಟರ್ನ್ ನಿಮಗೆ ಒಂದು 30% ಅಥವಾ 40% ಇಫ್ ಇನ್ ಕೇಸ್ ಒಳ್ಳೆ ಪ್ಲೇ ಆದರೆ ಆ ಸೆಕ್ಟರು ಒಂದೊಳ್ಳೆ ಪ್ರಾಫಿಟ್ ಕೊಡ್ತಾರೆ. ರೈಟ್, ಸೊ ತುಂಬ ಥಿಯರಿ ಹೇಳಿದೆ. ಸೊ ಸೆಕ್ಟರ್ ರೊಟೇಷನ್ ಅಂದರೆ ಇಲ್ಲಿ ನೋಡಿ, ಒಂದೊಳ್ಳೆ ಆ ಪ್ಲೇ ಆಗುವಾಗ ನಾವಲ್ಲಿ ಒಂದು ಪ್ರಾಫಿಟ್ ಮಾಡೋದು, ದೆನ್ ಅದರದ್ದು ಜ್ಯೂಸ್ ಹೋಗಿರುತ್ತೆ, ಅದರಿಂದ ಒಂದೊಳ್ಳೆ ಪ್ರಾಫಿಟ್ ಆಗಿರುತ್ತೆ. ದೆನ್ ಅಲ್ಲಿಂದ ಅದು ಸೈಡ್ ವೇಸ್ ಅಥವಾ ಅಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಬರೋ ಚಾನ್ಸಸ್ ಇರ್ತಾರೆ. ಈ ಟೈಮಲ್ಲಿ ನಾವು ಬೇರೆ ಯಾವ ಥರ, ದಟ್ ಮೀನ್ಸ್ ಈ ಟೈಮಲ್ಲಿ ನಾವು ಬೇರೆ ಇದೇ ಥರ ಹೋಗೋ ಸೆಕ್ಟರ್ ಮೇಲೆ ನಾವು ಹಣ ಮಾಡೋದನ್ನ ಸೆಕ್ಟರ್ ರೊಟೇಷನ್ ಅಂತ ಕರೀತಾರೆ. ಬಿಸ್ನೆಸ್ ಸೈಕಲ್ ಪ್ರಕಾರ ಆಗ್ತಾರೆ, ಗೌರ್ಮೆಂಟ್ ಪಾಲಿಸೀಸ್ ಪ್ರಕಾರ ಆಗ್ತಾರೆ, ಹಾಗೆ ಅಂಡರ್ ಪರ್ಫಾರ್ಮಿಂಗ್ ಸೆಕ್ಟರ್ ಮೂಲಕ ಕೂಡ ಆಗ್ತಾರೆ. ಫೈನ್, ಸೊ ಇದೆಲ್ಲ ನಾನು ಇನ್ ಡೀಟೇಲ್ಸಲ್ಲಿ ಹೇಳ್ತೀನಿ, ಸೊ ದಟ್ ವಿಡಿಯೋ ಕೊನೆ ತನಕ ನೋಡ್ತಾ ಇರಿ, ಇನ್ ಡೀಟೇಲ್ಸಲ್ಲಿ ನಿಮಗೆ ಅರ್ಥ ಆಗ್ತಾರೆ. ಫಸ್ಟು ನಾವು ಎಕನಾಮಿಕ್ ಸೈಕಲ್ನ ಅರ್ಥ ಮಾಡ್ಕೊಳ್ಳೋದು, ದೆನ್ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಹೇಳ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಎಕನಾಮಿಕ್ ಸೈಕಲಲ್ಲಿ 4 ಕಾಮನ್ ಫೇಸಸ್ ಇರುತ್ತೆ: ಎಕ್ಸ್ಪ್ಯಾನ್ಷನ್, ಪೀಕ್, ರಿಕವರಿ ಆ್ಯಂಡ್ ರಿಸೆಷನ್. ರೈಟ್, ಸೊ ನಾನು ನಿಮ್ಗೊಂದು ಎಕ್ಸಾಂಪಲ್ ಪ್ರಕಾರ ಹೇಳ್ತೀನಿ. ಈಗ ಕೋವಿಡ್ಗಿಂತ ಮುಂಚೆ ಏನಾಗಿತ್ತು? ಪೀಕಲ್ಲಿತ್ತು. ದೆನ್ ಅದರ ನಂತರ ಏನಾಯಿತು? ರಿಸೆಷನ್ ಆಯಿತು. ಅದರ ನಂತರ ರಿಕವರಿ ಆಯಿತು 21-22 ಅಲ್ಲಿ. ದೆನ್ ಅದರ ನಂತರ ಎಕ್ಸ್ಪ್ಯಾನ್ಷನ್ ಆಯಿತು 23 ಆ್ಯಂಡ್ 24 ತನಕ. ರೈಟ್, ಸೊ ಈಗ ಎಕ್ಸ್ಪ್ಯಾನ್ಷನ್ ಆದ್ರ ಮೇಲೆ ಈಗ ಸ್ವಲ್ಪ ಪೀಕಲ್ಲಿ ಹೋಗ್ತಾ ಉಂಟು. ದೆನ್ ಇದು ರಿಸೆಷನ್ ಬರ್ತಾರೆ, ದೆನ್ ರಿಕವರಿ, ಎಕ್ಸ್ಪ್ಯಾನ್ಷನ್, ಪೀಕ್, ಇದೇ ಥರ ಈ ಸೈಕಲು ಹೋಗ್ತಾ ಇರ್ತಾರೆ. ಸೊ ಈ ಸೈಕಲ್ಲಿ ನಾವು ಹೇಗೆ ಹಣ ಮಾಡೋದು? ರೈಟ್, ಸೊ ಅದು ನಾವು ಫಸ್ಟ್ ಒಂದು ನೋಡ್ಕೊಳ್ಳೋಣ. ಈಗ ನಾವು ಪೀಕಲ್ಲಿ ನೋಡ್ತಾ ಹೋದರೆ, ಪುಸ್ತಕದ ಪ್ರಕಾರ ಹೇಳ್ತಾ ಇದ್ದಾರೆ, ಪೀಕಲ್ಲಿ ನಾವು ಫೈನಾನ್ಷಿಯಲ್ ಹಾಗೆ ಎನರ್ಜಿ ಹಾಗೆ ಮಟೀರಿಯಲ್ ಸೆಕ್ಟರಲ್ಲಿ ನಾವು ಜಾಸ್ತಿ ಒತ್ತು ಕೊಡಬೇಕು ಅಂತ. ದಟ್ ಮೀನ್ಸ್ ಇಫ್ ಇನ್ ಕೇಸ್ ನೀವು ಎಕ್ಸ್ಪ್ಯಾನ್ಷನಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತೀರ, ಆ ಎಕ್ಸ್ಪ್ಯಾನ್ಷನ್ ಸೆಕ್ಟರಲ್ಲಿ ಕನ್ಸ್ಯೂಮರ್ ಅಥವಾ ಡಿಕ್ಷನರಿ ಸೆಕ್ಟರ್ ಹಾಗೆ ಟೆಕ್ನಾಲಜಿ ಸೆಕ್ಟರಲ್ಲಿ ಇನ್ವೆಸ್ಟ್ ಮಾಡ್ತೀರಾ. ಎಕ್ಸ್ಪ್ಯಾನ್ಷನ್ ಆದಮೇಲೆ ಯಾವಾಗ ಪೀಕಲ್ಲಿ ಹೋಗ್ತಾ ಇರ್ತಾರಲ್ಲ, ಸೊ ಇದರಿಂದ ನಿಮ್ಗೆ ಇಫ್ ಇನ್ ಕೇಸ್ ಪ್ರಾಫಿಟ್ ಆದರೆ ಈ ಪ್ರಾಫಿಟ್ನ ಸೆಲ್ ಮಾಡಿ ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಫೈನಾನ್ಷಿಯಲ್, ಎನರ್ಜಿ ಹಾಗೆ ಮಟೀರಿಯಲ್ ಸೆಕ್ಟರಲ್ಲಿ ಅಂತ ಇವರು ಹೇಳ್ತಾ ಇದ್ದಾರೆ. ಅದರ ನಂತರ ಇಫ್ ಇನ್ ಕೇಸ್ ಪೀಕ್ ಆದ್ರ ಮೇಲೆ ಅಲ್ಲಿಂದ ಮಾರ್ಕೆಟ್ ಪ್ರಾಫಿಟ್ ಬುಕ್ಕಿಂಗ್ ಬರ್ತಾರೆ, ದಟ್ ಮೀನ್ಸ್ ರಿಸೆಷನ್ ಬರ್ತಾರೆ. ಆವಾಗ ನೀವು ಇಲ್ಲಿ ಯುಟಿಲಿಟಿ, ಕನ್ಸ್ಯೂಮರ್ ಹಾಗೆ ಹೆಲ್ತ್ ಕೇರಲ್ಲಿ ಇನ್ವೆಸ್ಟ್ ಮಾಡಿ. ಇಲ್ಲಿ ನೀವು ಫೈನಾನ್ಷಿಯಲ್, ಎನರ್ಜಿ, ಮೆಟೀರಿಯಲ್ ಇನ್ವೆಸ್ಟ್ ಮಾಡಿದ್ರಲ್ಲ, ಇಫ್ ಇನ್ ಕೇಸ್ ಅಲ್ಲಿಂದ ಪ್ರಾಫಿಟ್ ಆಗಲಿ ಲಾಸ್ ಆಗಲಿ, ಅಲ್ಲಿಂದ ನೀವು ಆ ಸೆಕ್ಟರಿಂದ ಈ ಸೆಕ್ಟರಿಗೆ ಹಣನ ರೊಟೇಟ್ ಮಾಡಿ, ಇಲ್ಲಿಂದ ರೊಟೇಷನ್ ಮಾಡಿ ಅಂತ ಇವರು ಹೇಳ್ತಾರೆ. ದೆನ್ ರಿಸೆಷನ್ ಆದ್ರ ಮೇಲೆ ರಿಕವರಿ ಆಗ್ತಾರೆ ಮಾರ್ಕೆಟು. ಆವಾಗ ನೀವು ಯುಟಿಲಿಟಿಯಿಂದ ಇಂಡಸ್ಟ್ರಿ, ಕನ್ಸ್ಯೂಮರಿಂದ ಮೆಟೀರಿಯಲ್, ಹೆಲ್ತ್ ಕೇರಿಂದ ರಿಯಲ್ ಎಸ್ಟೇಟ್, ಸೊ ಈ ಸೆಕ್ಟರಿಂದ ಈ ಸೆಕ್ಟರಿಗೆ ಹಣನ ರೊಟೇಷನ್ ಮಾಡಿ. ದೆನ್ ಇಂಡಸ್ಟ್ರಿಯಿಂದ ಕನ್ಸ್ಯೂಮರ್, ಮೆಟೀರಿಯಲಿಂದ ಟೆಕ್ನಾಲಜಿ, ರಿಯಲ್ ಎಸ್ಟೇಟಿಂದ XYZ. ರೈಟ್, ಸೊ ಈ ಸೆಕ್ಟರ್ ನೀವು ಹಣನ ರೊಟೇಷನ್ ಮಾಡಿ ಅಂತ ಈ ಬಿಸ್ನೆಸ್ ಸೈಕಲ್ ಪ್ರಕಾರ ಹೇಳ್ತಾ ಇರ್ತಾರೆ. ಸೊ ಇದರಲ್ಲಿ ನನ್ನ ಪ್ರಕಾರ ಇದು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಪೀಕಲ್ಲಿ ಇದ್ದಾಗ ನೀವು ಫೈನಾನ್ಷಿಯಲ್ ಸೆಕ್ಟರಲ್ಲಿ ಒಂದು ಒಳ್ಳೆ ಪರ್ಫಾರ್ಮ್ ಮಾಡ್ತಾರೆ, ಹಾಗೆ ರಿಸೆಷನಲ್ಲಿ ಫೈನಾನ್ಷಿಯಲ್ ಸೆಕ್ಟರಿಂದ ನನ್ನ ಪ್ರಕಾರ 100% ಎಕ್ಸಿಟ್ ಆಗಬೇಕು. ಯಾಕಂದರೆ ರಿಸೆಷನಲ್ಲಿ ಫೈನಾನ್ಷಿಯಲ್ ಅದು ತುಂಬಾ ಡೌನ್ ಸೈಡ್ ಹೋಗೋ ಚಾನ್ಸಸ್ ಇರ್ತಾರೆ. ನನ್ನ ಪ್ರಕಾರ ಅಲ್ಲಿಂದ ನೀವು ಎಕ್ಸಿಟ್ ಆಗಲೇಬೇಕು. ರೈಟ್, ಆ್ಯಂಡ್ ಕನ್ಸ್ಯೂಮರಲ್ಲಿ ಕೂಡ ನೀವು ಇರಬಾರ್ದು ಯಾವಾಗ ಪೀಕಲ್ಲಿ ಇರ್ತಾರೆ, ಯಾವಾಗ ರಿಸೆಷನ್ ಬರ್ತಾ ಇರ್ತಾರೆ. ಬಿಕಾಸ್ ಯಾಕಂದರೆ ಡಿಮ್ಯಾಂಡ್ ಇರೋಲ್ಲ, ಸಪ್ಲೈ ಇರೋಲ್ಲ, ಏನೂ ಇರೋಲ್ಲ. ಯಾವಾಗ ರಿಕವರಿ ಆಗ್ತಾ ಇರ್ತಾರೆ, ಯಾವಾಗ ಎಕ್ಸ್ಪ್ಯಾನ್ಷನ್ ಆಗ್ತಾ ಇರ್ತಾರೆ, ಆವಾಗ ಕನ್ಸ್ಯೂಮರ್ ಅಥವಾ
ದಟ್ ಮೀನ್ಸ್ ಆವಾಗ ಕನ್ಸ್ಯೂಮರ್ ಹಾಗೆ ಫೈನಾನ್ಷಿಯಲ್ ಸೆಕ್ಟರಲ್ಲಿ ನೀವು ಜಾಸ್ತಿ ಒತ್ತು ಕೊಡಬೇಕಾಗುತ್ತೆ, ಯಾಕಂದರೆ ಇಲ್ಲಿ ಮಾರ್ಕೆಟು ಒಂದೊಳ್ಳೆ ಅಪ್ಸೈಡ್ ಮೂಮೆಂಟಮ್ ಕೊಡೋ ಚಾನ್ಸಸ್ ತುಂಬಾ ಇರ್ತಾರೆ. ಫೈನ್, ಇವತ್ತು ಹೇಳಿ ಪಾಯಿಂಟ್ ನಿಮಗೆ ಕ್ಲಿಯರ್ ಆಯ್ತಾ? ಸೊ ಇದು ಎಕನಾಮಿಕ್ ಸೈಕಲ್ ಪ್ರಕಾರ ಮಾರ್ಕೆಟು ಮೂಮೆಂಟಮ್ ಆಗ್ತಾರೆ. ಸೊ ಈಗ ನಾವು ಅರ್ಥ ಮಾಡ್ಕೊಳ್ಳೋಣ ಮಾರ್ಕೆಟಲ್ಲಿ ಹೇಗೆ ಗೌರ್ಮೆಂಟ್ ಪಾಲಿಸೀಸ್ ಮೇಲೆ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಆಗ್ತಾರೆ ಅಂತ. ಇದು 2023 2024 ಬಜೆಟು. ಇದರಲ್ಲಿ ತುಂಬ ದಟ್ ಮೀನ್ಸ್ ಪ್ರಯಾರಿಟೀಸ್ ಹೇಳಿದರು. ಡೆವಲಪ್ಮೆಂಟು, ಹಾಗೆ ಲಾಸ್ಟ್ ಮೈಲ್ ಡೆಲಿವರಿ, ಇನ್ಫ್ರಾಸ್ಟ್ರಕ್ಚರು, ಹಾಗೆ ಇದರಲ್ಲಿ ತುಂಬ ಪೊಟೆನ್ಷಿಯಲ್ ಉಂಟು, ಗ್ರೀನ್ ಗ್ರೋತು, ಯೂತ್ ಪವರು, ಹಾಗೆ ಫೈನಾನ್ಷಿಯಲ್ ಸೆಕ್ಟರಲ್ಲಿ ನಾವು ಜಾಸ್ತಿ ಒತ್ತು ಕೊಡ್ತೀವಿ ಈ ಬಜೆಟಲ್ಲಿ ಅಂತ ಹೇಳಿದರು 2023 ಫೆಬ್ರವರಿ 1ರಲ್ಲಿ. ಇದರ ನಂತರ ಏನು ಅನೌನ್ಸ್ ಮಾಡಿದರು? 1,80,000 ಕೋಟಿ ಇನ್ವೆಸ್ಟ್ ಮಾಡಿದರು. ಪ್ರೀವಿಯಸಲ್ಲಿ ಇನ್ವೆಸ್ಟ್ ಮಾಡಿದ್ರು 1,40,000 ಕೋಟಿ. ದಟ್ ಮೀನ್ಸ್ ಇಲ್ಲಿಂದ 20 to 25% ಡಿಫ್ರೆನ್ಸ್ ಆಗಿದೆ ಅಂತ ಅರ್ಥ. ಈ ಟೈಮಲ್ಲಿ ಸೆಕ್ಟರ್ ರೊಟೇಷನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಈಗ ಗೌರ್ಮೆಂಟ್ ಪಾಲಿಸೀಸ್ ಇರ್ಬೋದು, ಅಥವಾ ಮ್ಯೂಚುವಲ್ ಫಂಡ್ ಇರ್ಬೋದು, ಅಥವಾ DII ಇರ್ಬೋದು, ದಟ್ ಮೀನ್ಸ್ ಮ್ಯೂಚುವಲ್ ಫಂಡ್, ಅಥವಾ FII ಇರ್ಬೋದು. ಇವರಲ್ಲೇ ಇರುವಾಗ ಇವರಲ್ಲಿ ಇಫ್ ಇನ್ ಕೇಸ್ ಒಂದು ಸೆಕ್ಟ್ರಲ್ಲಿ ಇನ್ವೆಸ್ಟ್ ಮಾಡಿದರೆ ಇವರು ಲೈಕ್ ನಮ್ಮ ಹತ್ರ ಒಂದು 100 ಕ್ವಾಂಟಿಟಿ 200 ಕ್ವಾಂಟಿಟಿ ಹಾಗೆ ತೊಗೊಳ್ಳಲ್ಲ. ಇವರೊಂದು 1,00,000 ಕ್ವಾಂಟಿಟಿ ತೊಗೊಳ್ತಾರೆ, 1,000 ಕ್ವಾಂಟಿಟಿ ತೊಗೊಳ್ತಾರೆ. ಸೊ ಆವಾಗ ಆ ಸೆಕ್ಟರಲ್ಲಿ ಒಂದೊಳ್ಳೆ ಬೂಮ್ ಆಗೋ ಚಾನ್ಸಸ್ ಇರ್ತಾರೆ, ರೈಟ್. FPI ಆಗಿರ್ಬೋದು ಅಥವಾ FDI ಆಗಿರ್ಬೋದು, ಅವರೆಲ್ಲ ತುಂಬಾ ಇನ್ವೆಸ್ಟ್ ಮಾಡ್ತಾರೆ. ತುಂಬ ಅಂದರೆ ತುಂಬಾ, ನಾವು ಇಮ್ಯಾಜಿನ್ ಕೂಡ ಮಾಡಲಿಕ್ಕಾಗಲ್ಲ, ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಆವಾಗ ಒಬ್ವಿಯಸ್ಲಿ ಆ ಸೆಕ್ಟರಲ್ಲಿ ಒಂದೊಳ್ಳೆ ಗ್ರೋತ್ ಅಂತೂ 110% ಬಂದೇ ಬರ್ತಾರೆ. ಸೊ ಆವಾಗ ನಾವು ಆ ಸೆಕ್ಟರಲ್ಲಿ ನಮ್ಮ ಹಣನ ರೊಟೇಷನ್ ಮಾಡಿದರೆ ನಮ್ಮ ಬೈ ಡಿಫಾಲ್ಟು ಪ್ರಾಫಿಟ್ ಆಗೇ ಆಗ್ತಾರೆ. ಎಲ್ಲಿ ಸ್ಮಾರ್ಟ್ ಮನಿ ಹೋಗ್ತಾ ಉಂಟು ಅದು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಇದರ ನಂತರ ಈ ಇನ್ವೆಸ್ಟ್ಮೆಂಟ್ ಆದ ನಂತರ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಹಾಗೆ ಫೈನಾನ್ಷಿಯಲ್ ಸೆಕ್ಟರ್ ಸ್ಟಾಕ್ ಆಗಿರ್ಬೋದು, ಹಾಗೆ ಸ್ಪೆಷಲಿ ರೈಲ್ವೆ ಸೆಕ್ಟರ್ ಸ್ಟಾಕ್ ಆಗಿರ್ಬೋದು ಹೇಗೆ ರಿಯಾಕ್ಟ್ ಮಾಡ್ತು ನೋಡಿ. IRFC ಇದು ನೋಡಿ 1st Feb ಬಿಫೋರು ಸಮಥಿಂಗ್ ಇದು 25-24 ರೇಂಜಲ್ಲಿತ್ತು. ಅದರ ನಂತರ ಇದು ನೋಡಿ 217 ರೂಪಾಯಿ ಹೋಯಿತು. ದಟ್ ಮೀನ್ಸ್ ಈ ಸೆಕ್ಟರ್ ಇಫ್ ಇನ್ ಕೇಸ್ ನಾವೇನಾದರೂ ಬೈ ಡಿಫಾಲ್ಟ್ ಅಥವಾ ಕಾನ್ಷಿಯಸ್ಲಿ ನಾವು ಈ ಸೆಕ್ಟರ್ಲಿ ಹಣ ಹಾಕಿದರೆ, ನಾವು ಸ್ವಲ್ಪ ಈ ಥರ ಹೆಡ್ ಆ್ಯಂಡ್ ಜೇಮ್ ಹುಡ್ಕೊಂಡಿದ್ರೆ ನಮ್ಗೆ ಒಂದೊಳ್ಳೆ ಪ್ರಾಫಿಟ್ ಆಗ್ತಾಯಿತ್ತು, ರೈಟ್. ಸೊ ಇದ್ರ ನಂತರ ಏನಾಯಿತು, ಅಲ್ಲಿ ಸೈಡ್ ವೇಸ್ ಆಯಿತು. ಯಾಕಂದರೆ ಈ ಸೆಕ್ಟರಿದ್ದು ಬೂಮ್ ಆಗಿತ್ತು, ಈ ಸೆಕ್ಟರಲ್ಲಿ ಇನ್ವೆಸ್ಟ್ಮೆಂಟ್, ದಟ್ ಮೀನ್ಸ್ ಆ ಟೈಮಲ್ಲಿ ಒಂದು ಹೈಪ್ ಕ್ರಿಯೇಟ್ ಆಗಿತ್ತಲ್ಲ, ಅದು ಕ್ರಿಯೇಟ್ ಆಯಿತು. ಅದರ ನಂತರ ಇದು ಸೈಡ್ ವೇಸ್ ಆಯಿತು. ಯಾವಾಗ ಈ ಸೈಡ್ ವೇಸ್ ಆಗ್ತಾರೆ, ಇಲ್ಲಿಂದ ಹಣ ತೆಗೆದು ನಾವು ಬೇರೆ ಸೆಕ್ಟರಲ್ಲಿ ಹಣ ಆಗಬೇಕು, ಯಾವ ಸೆಕ್ಟರಲ್ಲಿ ಒಂದೊಳ್ಳೆ ಪೊಟೆನ್ಷಿಯಲ್ ಉಂಟು ಈ ಥರ ಅಪ್ಸೈಡ್ ಹೋಗಲಿಕ್ಕೆ ಅಂತ. ಸೊ ಇದಕ್ಕೆ ಹೇಳೋದು ಸೆಕ್ಟರ್ ರೊಟೇಷನ್, ರೈಟ್. ಸೊ ಮತ್ತು ಕೂಡ ಎಕ್ಸಾಂಪಲ್ ನೋಡೋಣ. RVNL ಈ ಸ್ಟಾಕ್ ಕೂಡ ತುಂಬ ಒಂದೊಳ್ಳೆ ಪರ್ಫಾರ್ಮ್ ಮಾಡ್ತು. ಇದನ್ನ ಕೂಡ ನಾನು ಹೋಲ್ಡ್ ಮಾಡಿದೆ, ಸಮಥಿಂಗ್ 65-75 ರೇಂಜಲ್ಲಿ ನಾನು ಬೈ ಮಾಡಿದ್ದೆ. ಅದರಿಂದ ಒಂದೊಳ್ಳೆ ಪ್ರಾಫಿಟ್ ಕೂಡ ಕೊಟ್ಟಿತ್ತು. ಈ ವಿಡಿಯೋ ಕೂಡ ಚಾನಲಲ್ಲಿ ನೋಡ್ಬೋದು. ಇದು ನೋಡಿ ಬಿಫೋರ್ 2023 ಬಜೆಟ್ 1 ಫೆಬ್ರವರಿ ಮುಂಚೆ ಇದು ನೋಡಿ ಸಮಥಿಂಗ್ 75-65 ರೇಂಜಲ್ಲಿ ಇತ್ತು. ಅದರ ನಂತರ ನೋಡಿ ಇದು 700-650 ಈ ರೇಂಜಲ್ಲಿ ಹೋಯಿತು. ದಟ್ ಮೀನ್ಸ್ ಇದು 1000 ಪಾಯಿಂಟ್ ನಿಮಗೆ ರಿಟರ್ನ್ ಕೊಟ್ಟಿದೆ, 1000% ರಿಟರ್ನ್ ಕೊಟ್ಟಿದೆ ಆಫ್ಟರ್ ಅ ಬಜೆಟ್. ಸೊ ಈ ಥರ ಸ್ಟಾಕ್ನ ನೀವು ಹೋಲ್ಡ್ ಮಾಡೋದು ತುಂಬಾ ಕಷ್ಟ, ಹಾಗೆ ತುಂಬಾ ಧೈರ್ಯ ಬೇಕು, ತುಂಬಾ ಗಟ್ಸ್ಬೇಕು ಅಂತ ಹೇಳ್ತಾರಲ್ಲ ಅದು, ರೈಟ್. ಯಾಕಂದರೆ ಇದನ್ನ ನಾನು ಕೂಡ ಬೈ ಮಾಡಿದೆ ಸಮಥಿಂಗ್ 65-75 ನಾನು ಇದು 200-300 ರೇಂಜಲ್ಲಿ ಸೆಲ್ ಮಾಡಿದ್ದೆ. ಅದ್ರ ನಂತರ ನಾನು ಇಷ್ಟೊಂದು ರ್ಯಾಲಿ ಮಿಸ್ ಮಾಡಿದೆ, ರೈಟ್. ಸೊ ಇದನ್ನ ಹೋಲ್ಡ್ ಮಾಡೋದು, ಈ ಥರ ಹೋಲ್ಡ್ ಮಾಡೋದು ತುಂಬಾ ಕಷ್ಟ. ಈ ಥರ ಸ್ಟಾಕ್ನ ನೀವು ಹುಡ್ಕೊಳ್ಳಿ, ರೈಟ್. ಒಂದೊಳ್ಳೆ ಮೊಮೆಂಟಮ್ ಆಯಿತು, ದೆನ್ ಇದು ಸೈಡ್ ವೇಸಲ್ಲಿ ಹೋಯಿತು. ಸೊ ಈ ಸೈಡ್ ವೇಸಲ್ಲಿ ಹೋದಾಗ ಇಲ್ಲಿಂದ ಎಷ್ಟು ನಾವು ಪ್ರಾಫಿಟ್ ಮಾಡಿರ್ತೀರ ಅದನ್ನ ತೊಗೊಳ್ಳೋದು. ಇಫ್ ಇನ್ ಕೇಸ್ ನೀವು ಇಲ್ಲೊಂದು 80% ಅಥವಾ ಒಂದು 90% ಪ್ರಾಫಿಟ್ ಬುಕ್ ಮಾಡಿ 10% ರಿಮೈನಿಂಗ್ ಇಟ್ಟು ದೆನ್ ಈ ಸೆಕ್ಟರಲ್ಲಿ ಹಣ ಆಗಿದೆ, ದೆನ್ ಬೇರೆ ಸೆಕ್ಟರಲ್ಲಿ ಯಾವ ಸೆಕ್ಟರು ಇದೇ ಥರ ಪರ್ಫಾರ್ಮೆನ್ಸ್ ಮಾಡ್ಬೋದು, ಆ ಸೆಕ್ಟರಲ್ಲಿ ನೀವು ಹಣ ಆಗಬೇಕಾಗುತ್ತೆ. ಅದಕ್ಕೆ ಹೇಳಿದ್ದು ಸೆಕ್ಟರ್ ರೊಟೇಷನ್, ರೈಟ್. ಸೊ ಮತ್ತು ಕೂಡ ಎಕ್ಸಾಂಪಲ್ ನೋಡೋಣ. RELC ಇದು ಐ ಥಿಂಕ್ ಫೈನಾನ್ಷಿಯಲ್ ಸೆಕ್ಟರ್ ಸ್ಟಾಕ್ ಅಂತ ನಾ ಇದನ್ನ ಕೂಡ ನಾನು ಬೈ ಮಾಡಿದ್ದೆ. ಇದು ವೀಡಿಯೋ ಇಲ್ಲ ಐ ಥಿಂಕ್ ನನ್ನ ಹತ್ರ, ರೈಟ್. ಸೊ ಇದು ಸಮಥಿಂಗ್ ನಾನು 140-150 ರೇಂಜಲ್ಲಿ ಬೈ ಮಾಡಿದ್ದೆ. ಇದರ ನಂತರ ಇದು ಒಂದೊಳ್ಳೆ ಪ್ರಾಫಿಟ್ ಕೂಡ ಕೊಟ್ಟಿತ್ತು. ಇದು ಐ ಥಿಂಕ್ ಹೈ ಹೊಡೆದು ಹೋಯಿತು 555-560 ರೇಂಜ್ ಆಫ್ಟರ್ ಪೋಸ್ಟ್ ಫೆಬ್ರವರಿ 1 ಫೆಬ್ರವರಿ, ರೈಟ್. ಇಲ್ಲಿ ನೋಡಿ ಬಿಫೋರ್ 2023 ಇದು ಸಮಥಿಂಗ್ ಒಂದು 155-140 ರೇಂಜಲ್ಲಿ ಇತ್ತು. ಅದರ ನಂತರ ಇದು 500-600 ರೇಂಜಲ್ಲಿ ಹೋಯಿತು. ದಟ್ ಮೀನ್ಸ್ ಇದು ನಿಯರ್ ಟು 500% ರಿಟರ್ನ್ ಕೊಟ್ಟೋಯ್ತು, ರೈಟ್. ಸೊ ಈ ಥರ ಸ್ಟಾಕ್ನ ಹೊಡ್ಕೊಡೋದು ತುಂಬಾ ಕಷ್ಟ. ಇಲ್ಲಿ ನೋಡಿ ಈ ಥರ ಸ್ಟಾಕ್ ಇಲ್ಲಿ ಸಮಥಿಂಗ್ ಈ ರೇಂಜಲ್ಲಿ ಅಥವಾ ಈ ರೇಂಜಲ್ಲಿ ರ್ಯಾಲಿ ಮಾಡಿದಾಗ ಎಲ್ಲರೂ ಹೇಳ್ತಾರೆ, ಈ ಸ್ಟಾಕ್ ಬಗ್ಗೆ ಎಲ್ಲ ಹೇಳ್ತಾರೆ. ಎಸ್ RENL ಒಂದೊಳ್ಳೆ REC
ಒಂದೊಳ್ಳೆ ಪರ್ಫಾರ್ಮ್ ಮಾಡ್ತಾ ಉಂಟು, RVNL ಇದಕ್ಕಿಂತ ಮುಂಚೆ ಒಂದೊಳ್ಳೆ ಪರ್ಫಾರ್ಮ್ ಮಾಡಿದೆ ಅಂತೆಲ್ಲ ಹೇಳ್ತಾರೆ. ಆವಾಗ ತುಂಬ ಜನ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಆವಾಗ ಇಲ್ಲಿ ಕೈ ಸುಟ್ಕೊಳ್ತಾರೆ. ರೈಟ್, ಯಾರು ಕಣ್ಣು ಇರಲ್ಲ ಆವಾಗ ನಾವು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಎಲ್ಲರ ಕಣ್ಣು ಬಂದಾಗ ಅಲ್ಲಿಂದ ನಾವು ಆ ಇನ್ವೆಸ್ಟ್ಮೆಂಟ್ನ ತೊಗೊಳ್ಬೇಕು. ದಟ್ ಮೀನ್ಸ್ ಅಲ್ಲಿಂದ ನಾವು ಎಕ್ಸಿಟ್ ಆಗಬೇಕು. ರೈಟ್, ಈ ವಿಷಯ ಒಂದು ನೆನ್ಪಿಟ್ಕೊಳ್ಳಿ. ದೆನ್ ನೆಕ್ಸ್ಟ್ ಸ್ಟಾಕ್ ನೋಡೋಣ. ಈ ಸ್ಟಾಕ್ ಕೂಡ ಫೈನಾನ್ಷಿಯಲ್ ಸೆಕ್ಟರಲ್ಲಿ ಹಣ ಹಾಕಿದ್ರು. ಸೊ ಇದು ಪ್ರೀ ಕೋವಿಡ್, ದಟ್ ಮೀನ್ಸ್ ಪ್ರೀ ಫೆಬ್ರವರಿ 1 ಸಮಥಿಂಗ್ ಈ ರೇಂಜಲ್ಲಿತ್ತು, 530 ರೇಂಜಲ್ಲಿ ಉಂಟು. ಆಫ್ಟರ್ 1 ಫೆಬ್ರವರಿ ಸಮಥಿಂಗ್ ಇದು ಹೋಯಿತು 76% ರಿಟರ್ನ್ ಕೊಡ್ತು, 76%. ರೈಟ್, ಸೊ ಈ ಥರ ಸ್ಟಾಕ್ನ ಹುಡ್ಕೊಳ್ಳಿ, ತುಂಬಾ ಈಸಿ ಆಗ್ತಾರೆ. ಸೆಕ್ಟರ್ ರೊಟೇಷನ್ನ ಒಮ್ಮೆ ಕಲೀನಿ, ತುಂಬಾ ಈಸಿ ಆಗ್ತಾರೆ. ಇದನ್ನ ಕೂಡ ನೋಡಿ, NTPC ಇದು ಸಮಥಿಂಗ್ 175 ರೇಂಜಲ್ಲಿ ಇತ್ತು ಆಫ್ಟರ್ 1 ಫೆಬ್ರವರಿ. ದೆನ್ ಇದು ಆಫ್ಟರ್ 1 ಫೆಬ್ರವರಿ ಅಥವಾ ಮಾರ್ಚ್ ಆ ರೇಂಜಲ್ಲಿ ಇದು ಹೋಯಿತು ಸಮಥಿಂಗ್ 430, 420 ಈ ರೇಂಜಲ್ಲಿ ಹೋಯಿತು. ದಟ್ ಮೀನ್ಸ್ ಇದು 162% ಹೋಗಿ ರಿಟರ್ನ್ ಕೊಡ್ತು. ಗ್ರೀನ್ ಎನರ್ಜಿ ಇದು ಕೂಡ ನೋಡಿ, ಬಿಫೋರ್ 1 ಫೆಬ್ರವರಿ ಸಮಥಿಂಗ್ ಇದಿತ್ತು 370, 350 ಈ ರೇಂಜಲ್ಲಿ. ಆಫ್ಟರ್ 1 ಫೆಬ್ರವರಿ ಸಮಥಿಂಗ್ ಇದು ಹೋಯಿತು 900, 1000 ಈ ರೇಂಜಲ್ಲಿ ಕೂಡ ಹೋಗಿತ್ತು. ಐ ಥಿಂಕ್ ಹೈ 1000 ಇರ್ಬೋದು. ಸಮಥಿಂಗ್ ಇದು 178% ರಿಟರ್ನ್ ಕೊಡ್ತು, 620 ಪಾಯಿಂಟ್ಸ್. ರೈಟ್, ಸೊ ಅದೇ ಸೆಕ್ಟರ್ ರೊಟೇಷನ್ ಕಲೀನಿ. ಎಲ್ಲಿ ಪ್ರೀವಿಯಸ್ ಸೆಕ್ಟರಲ್ಲಿ ಪರ್ಫಾರ್ಮೆನ್ಸ್ ಆಗಿದೆ ಆ ಸೆಕ್ಟರ್ ನೀವು ಎಕ್ಸಿಟ್ ಆಗಿ. ಯಾವುದು ಪಾಸ್ಟ್, ದಟ್ ಮೀನ್ಸ್ ಫ್ಯೂಚರಲ್ಲಿ ಸೆಕ್ಟರ್ ಪರ್ಫಾರ್ಮೆನ್ಸ್ ಮಾಡ್ಬೋದು, ಆ ಸೆಕ್ಟರಲ್ಲಿ ಹಣ ಹಾಕಿ. ರೈಟ್, ಎಲ್ಲ ಹಣ ಆಗ್ತಾಯಿದೆ ಅಂದರೆ ಅದ್ರ ಮೇಲೆ ಹಣ ಹಾಕಬೇಡಿ, ಅದರ ಅಗೇನ್ಸ್ಟಲ್ಲಿ ಹಣ ಹಾಕಿ, ಆವಾಗಲೇ ಹಣ ಆಗೋದು. ನನ್ನ ರಿಕ್ವೆಸ್ಟ್ ಏನಂದರೆ, ಯಾವುದೇ ಒಂದು ಗೌರ್ಮೆಂಟ್, ದಟ್ ಮೀನ್ಸ್ ಮೋದಿ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಬೇರೆ ಯಾವ ಗೌರ್ಮೆಂಟ್ ಕೂಡ ಆಗಿರ್ಬೋದು, ಯಾವುದೇ ಒಂದು ಸೆಕ್ಟರಿಗೆ ಹಣ ಹಾಕೋಕ್ಕಿಂತ ಮುಂಚೆ ಅವರು ನೋಡ್ತಾರೆ ಅಲ್ಲಿ PSU ಸ್ಟಾಕ್, ದಟ್ ಮೀನ್ಸ್ PSU ಕಂಪನಿಗಳುಂಟಾ. PSU ಕಂಪನಿ ಅಂದರೆ ಏನು ಗೌರ್ಮೆಂಟ್ ಓನ್ ಮಾಡ್ತಾರೆ ಆ ಕಂಪ್ನಿನ PSU ಅಂತ ಕರೀತಾರೆ. ಸೊ ಆ ಕಂಪ್ನಿಗಳುಂಟಾ, ಇಫ್ ಇನ್ ಕೇಸ್ ಆ ಕಂಪ್ನಿಗಳಿದ್ದರೆ ಅಲ್ಲಿ ಅವ್ರು ಜಾಸ್ತಿ ಹಣ ಹಾಕ್ತಾರೆ. ರೈಟ್, ಸೊ ಅದಕ್ಕೆ ನನ್ನ ಪ್ರಕಾರ ನೀವೊಂದು PSU ಲಿಸ್ಟ್ ಮಾಡಿ, ದಟ್ ಮೀನ್ಸ್ ಫೈನಾನ್ಷಿಯಲ್ ಸೆಕ್ಟರ್ ಇದು, ರಿಯಲ್ ಎಸ್ಟೇಟ್ ಸೆಕ್ಟರ್ ಇದು, ಐ ಡೋಂಟ್ ನೋ ರಿಯಲ್ ಸೆಕ್ಟರ್ ಯಾವ ಸ್ಟಾಕ್ ಉಂಟಂತ. ದೆನ್ ನೋಡಿ ರೈಲ್ವೆ ಸೆಕ್ಟರಲ್ಲಿ ಇದು, ದೆನ್ XYZ ಎಲ್ಲ ಸೆಕ್ಟರ್ ಇದು ಒಂದೊಂದು ಆ ಸೆಕ್ಟರಿ ಸ್ಟಾಕ್ ಇದೆಲ್ಲ ಲಿಸ್ಟ್ ಮಾಡಿ. ರೈಟ್, ದೆನ್ ಒಂದು ಯಾವುದಾದ್ರೂ ಒಂದು ಫೆಬ್ರವರಿ ಆಗಿರ್ಬೋದು ಅಥವಾ ಎಲೆಕ್ಷನ್ ಆಗಿರ್ಬೋದು ಅಥವಾ ಮೋದಿ ಗೌರ್ಮೆಂಟ್ ಯಾವುದಾದ್ರು ಅನೌನ್ಸ್ಮೆಂಟ್ ಮಾಡಬಹುದು ಅಥವಾ ಮಾಡಿರ್ಬೋದು, ಆ ಸೆಕ್ಟರಲ್ಲಿ ನೋಡಿ ಪರ್ಫಾರ್ಮೆನ್ಸ್ ಹೇಗಾಗ್ತಾ ಉಂಟು ಅಂತ. ಆವಾಗ ನಿಮ್ಗೆ ಅರ್ಥ ಆಗ್ತದೆ ಸೆಕ್ಟರ್ ರೊಟೇಷನ್ ಇಸ್ ತುಂಬಾ ಇಂಪಾರ್ಟೆಂಟ್. ಆವಾಗ ನೀವು ನಿಮ್ಮ ಸೆಕ್ಟರಲ್ಲಿ ಇಫ್ ಇನ್ ಕೇಸ್ ಎಕ್ಸಿಸ್ಟಿಂಗ್ ಸೆಕ್ಟರ್ ಅದೇ ಸೆಕ್ಟರ್ ಆಗಿದ್ದರೆ ಓಕೆ, ಇಫ್ ಇನ್ ಕೇಸ್ ಆ ಸೆಕ್ಟರ್ ಆಗಿಲ್ಲ ಅಂದರೆ ನೀವು ಅಲ್ಲಿಂದ ಹಣ ರೊಟೇಷನ್ ಮಾಡಿ. ಫೈನ್. ಲಾಸ್ಟ್ ನಾಟ್ ದ ಲೀಸ್ಟ್, ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಅಂಡರ್ ಪರ್ಫಾರ್ಮಿಂಗ್ ಸೆಕ್ಟರ್ ಅಂದರೆ ಸ್ವಲ್ಪ ಒಂದು 90 ದಿನದ ಹಿಂದೆ, 30 ದಿನದ ಹಿಂದೆ ಅಥವಾ 7 ದಿನದ ಹಿಂದೆ ಯಾವ ಸೆಕ್ಟರಲ್ಲಿ ಪರ್ಫಾರ್ಮೆನ್ಸ್ ಆಗಿಲ್ಲ ಆ ಸೆಕ್ಟರಲ್ಲಿ ಒಂದೊಳ್ಳೆ ಜ್ಯೂಸ್ ಉಂಟು, ಒಂದೊಳ್ಳೆ ಮೊಮೆಂಟಮ್ ಆಗ್ಬೋದು ಅಂತ. ದಟ್ ಮೀನ್ಸ್ ಈಗ ನಾನು ನಿಮಗೆ ಟೆಲಿಗ್ರಾಮ್ ಚಾನಲಿ ಒಂದು ಪೋಸ್ಟ್ ಮಾಡಿದ್ದೆ, ಇಫ್ ಇನ್ ಕೇಸ್ ನೀವು ನೋಡಿಲ್ಲ ಅಂದರೆ ಪ್ಲೀಸ್ ಒಮ್ಮೆ ಹೋಗಿ ನೋಡಿ. ಅದನ್ನು ಹೇಳಿದ್ದೆ PSU ಸೆಕ್ಟರಲ್ಲಿ ಒಂದೊಳ್ಳೆ ಪರ್ಫಾರ್ಮೆನ್ಸ್ ಆಗ್ಬೋದು ಅಂತ. ಆವಾಗ ಆ ಸೆಕ್ಟರಲ್ಲಿ ಇತ್ತು ಸಮಥಿಂಗ್ ಈ ರೇಂಜಲ್ಲಿ ಅಥವಾ ಸೆಕೆಂಡ್ ಲಾಸ್ಟಲ್ಲಿ ಇತ್ತು. ರೈಟ್, ಸೊ ಅಲ್ಲಿಂದ ಈಗ ನೋಡಿ ಫಸ್ಟ್ ಉಂಟು PSU. ದಟ್ ಮೀನ್ಸ್ PSU ಅಲ್ಲಿ ಒಂದೊಳ್ಳೆ ಪ್ರಾಫಿಟ್ ಬುಕ್ಕಿಂಗ್ ಬಂದಿತ್ತು, ಅದನ್ನ ತುಂಬ ಜನ ಸೆಲ್ ಮಾಡ್ತಿದ್ರು. ಆವಾಗ ಇಲ್ಲಿಂದ ಒಂದೊಳ್ಳೆ ಹೈಪ್ ಬಂತು, ಆವಾಗ ಇಲ್ಲಿಂದ ಒಂದೊಳ್ಳೆ ಮೊಮೆಂಟಮ್ ಬಂತು. ಆವಾಗ ಇದು ಬಂತು ಫಸ್ಟಲ್ಲಿ. IT ಸಮಥಿಂಗ್ ಫಸ್ಟ್ ಇತ್ತು, ಈಗ ಸೆಕೆಂಡಲ್ಲಿ ಬಂದಿದೆ. ರೈಟ್, ಸೊ ಈಗ ಎಲ್ಲರೂ ಹೇಳ್ತಾ ಇದ್ದಾರೆ PSU ಸೆಕ್ಟರ್, ಪ್ರೈವೇಟ್ ಬ್ಯಾಂಕ್ ಸೆಕ್ಟರಲ್ಲಿ ಹಣ ಆಗ್ಬೋದು ಅಂತ ಹೇಳ್ತಿದ್ದಾರೆ, ಈ ಸೆಕ್ಟರಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಬಟ್ ನಾವು ಅಲ್ಲಿ ಇನ್ವೆಸ್ಟ್ ಮಾಡಬಾರ್ದು. ಇಫ್ ಇನ್ ಕೇಸ್ ಸೆಕ್ಟರ್ ರೊಟೇಷನ್ ಪ್ರಕಾರ ನಾವು ನೋಡ್ಲಿಕ್ಕೆ ಹೋದರೆ ಅಲ್ಲಿಂದ ನಾವು ಇನ್ವೆಸ್ಟ್ ಮಾಡಬೇಕು ಎನರ್ಜಿ ಸೆಕ್ಟರ್, ಇಲ್ಲಾಂದರೆ ಲೈಕ್ ಕನ್ಸ್ಯೂಮರ್, ಇಲ್ಲಾಂದರೆ ಆಟೋಮೊಬೈಲ್ಸ್, ಈ ಸೆಕ್ಟರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ದಟ್ ಮೀನ್ಸ್ ಅವ್ರು ಅಗೇನ್ಸ್ಟಲ್ಲಿ ಥಿಂಕ್ ಮಾಡಬೇಕು. ರೈಟ್, ಸೊ ಆವಾಗ ನಮಗೊಂದೊಳ್ಳೆ ಅಲ್ಫಾ ಸಿಗ್ತದೆ. ಬಿಕಾಸ್ ಯಾಕಂದರೆ ಇಲ್ಲಿ ಹೋದಾಗ ಎಲ್ಲರ ಹತ್ರನೂ ಹಣ ಇರ್ತಾರೆ, ಎಲ್ಲ ಹಣ ಮಾಡಲಿಕ್ಕೆ ಇಷ್ಟಪಡ್ತಾರೆ, ಹಾಗೆ ಎಲ್ಲ ಹಣ ಇನ್ವೆಸ್ಟ್ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಬಟ್ ಯಾರೆಲ್ಲ ಪ್ರೀವಿಯಸ್ಲಿ ಬೈಯಿಂಗ್ ಮಾಡಿರ್ತಾರಲ್ಲ ಅವರೆಲ್ಲ ಪ್ರಾಫಿಟ್ ಬುಕ್ಕಿಂಗ್ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಆವಾಗ ನಾವಿಲ್ಲಿ ಸಿಕ್ಕಬೀಳ್ತೀವಿ. ಸೊ ಅದಕ್ಕೆ ಎಲ್ಲಿಂದ ಅದು ಹೊರಡೋ ಚಾನ್ಸ್ ಉಂಟು, ಹೊರಟಾದ್ರ ಮೇಲೆ ನಾವು ದಟ್ ಮೀನ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದಲ್ಲ. ದಟ್ ಮೀನ್ಸ್ ಯಾವಾಗದು ಕನ್ಸಲ್ಟಿಂಗ್ ಮಾಡ್ತಾ ಉಂಟು ಆವಾಗಲೇ ನಾವು ಹಣನ ಇನ್ವೆಸ್ಟ್ ಮಾಡ್ತಾ ಹೋಗಬೇಕು. ಯಾವಾಗದೋ ಒಂದು ರ್ಯಾಲಿ ಕೊಡ್ತಾರೆ ಆವಾಗ ಇನ್ವೆಸ್ಟ್ ಮಾಡೋದಲ್ಲ. ಆವಾಗ ನಮ್ಗೆ ಇಫ್ ಇನ್ ಕೇಸ್ ಇಲ್ಲಿ ಪೊಸಿಷನ್ ನಾವು ಕ್ರಿಯೇಟ್ ಮಾಡಿದರೆ ಇಲ್ಲಿ ನಾವು ಪಿರಮಿಡಿಗೆ ಮಾಡ್ತಾ ಹೋಗಬೇಕು. ರೈಟ್, ಸೊ ಈಗ ಒಂದು ಎಕ್ಸಾಂಪಲ್ ನೋಡೋಣ. ಈಗ ಲಾಸ್ಟ್ 90 ಡೇಸಲ್ಲಿ IT ಸೆಕ್ಟರು ಹಾಗೆ ನಿಫ್ಟಿ ಕನ್ಸ್ಯೂಮರ್ ಸೆಕ್ಟರು ಒಂದೊಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಉಂಟು. ಮಾಡಲು ಕೂಡ ಬಹುದು, ನಾನು ಹೇಳ್ತಾ ಇಲ್ಲ ಮಾಡೋದಿಲ್ಲ ಅಂತ, ಮಾಡಲು ಕೂಡ ಬಹುದು. ಬಟ್ IT ಸೆಕ್ಟರು ಒಂದೊಳ್ಳೆ ಪರ್ಫಾರ್ಮೆನ್ಸ್ ಮಾಡೇ ಇದೆ. ಪರ್ಫಾರ್ಮೆನ್ಸ್ ಮಾಡೇ ಇಲ್ದಿದ್ದು ಯಾವುದು,
ನಿಫ್ಟಿ ಆಯಿಲ್, ಎನರ್ಜಿ, ಆಟೋಮೊಬೈಲ್. ದಟ್ ಮೀನ್ಸ್ ಇಲ್ಲಿ ನಾವು ಸ್ವಲ್ಪ ನಮ್ಮ ಹಣನ ಅಲೋಕೇಟ್ ಮಾಡ್ತಾ ಹೋಗೋಣ. ದಟ್ ಮೀನ್ಸ್ ನಮ್ಮ 100% ಪೋರ್ಟ್ಫೋಲಿಯೋ ಅಂದರೆ ಇಲ್ಲಿ ನಾವು ಒಂದು 10% ಹಾಕ್ತಾ ಹೋಗೋಣ. ಮತ್ತುಳಿದು ಸ್ವಲ್ಪ ಕ್ಯಾಶಿಂದು ಎಡ್ಜ್ ಇಟ್ಕೊಳ್ಳೋಣ. ಬಿಕಾಸ್ ಇಫ್ ಇನ್ ಕೇಸ್ ನಮ್ದು ಈ ಬೆಟ್ಟು ವರ್ಕ್ ಆಗಿಲ್ಲ ಅಂದರೆ ಬೇರೆ ಸೆಕ್ಟರಲ್ಲಿ ನಾವು ಹಣ ಹಾಕೋಲಿಕ್ಕೆ ನಮಗೆ ಹಣ ಇರ್ತದೆ, ರೈಟ್? ಬಿಕಾಸ್ ಹಣ ಎಷ್ಟು ಯಾವತ್ತಿದ್ರು ನಮ್ಮ ಹತ್ರ ಇರೋದು ಲಿಮಿಟೆಡ್. ಐ ಹೋಪ್ ನನ್ನ ಪಾಯಿಂಟ್ ನಿಮಗೆ ಕ್ಲಿಯರ್ ಆಯ್ತು ಅಂತ. ನಿಮ್ಮ ಹಣನ ರೊಟೇಟ್ ಮಾಡ್ತಾ ಇರಿ. ಇಫ್ ಇನ್ ಕೇಸ್ ನೀವು ಅಲ್ಫಾ ರಿಟರ್ನ್ ಮಾಡಬೇಕಂದ್ರೆ ನೀವು ಮ್ಯೂಚುವಲ್ ಫಂಡಿದ್ದು ನೋಡಿ, ಅಥವಾ DII ನೋಡಿ, ಅಥವಾ ಬೇರೆ HNI ನೋಡಿ, ಅವ್ರದ್ದೆಲ್ಲ ಪೋರ್ಟ್ಫೋಲಿಯೋ ನೋಡಿ. ಅವರಲ್ಲಿ ಏನಾಗ್ತದೆ ದಟ್ ಅವ್ರದ್ದು ಪೋರ್ಟ್ಫೋಲಿಯೋ ಏನುಂಟು ಚರ್ನಿಂಗ್ ಮಾಡ್ತಾ ಇರ್ತಾರೆ. ಈ ಸೆಕ್ಟರ್ ಆ ಸೆಕ್ಟರ್, ಆ ಸೆಕ್ಟರ್ ಈ ಸೆಕ್ಟರ್, ಆ ಸೆಕ್ಟರ್ ಈ ಸೆಕ್ಟರ್. ಆವಾಗ ಅವರು ಅಲ್ಫಾ ಇದು ಮಾಡ್ತಾರೆ, ಅವ್ರದ್ದು ರಿಸ್ಕು ಸ್ವಲ್ಪ ಕಡಿಮೆ ಮಾಡ್ತಾ ಹೋಗ್ತಾರೆ. ಬಿಕಾಸ್ ಯಾವುದೋ ಒಂದು ಗ್ರೋ ಮಾಡ್ಬೋದು ಅಂತ. ಸೊ ಅದಕ್ಕೆ ನೀವು ಸ್ಟಾಕ್ ಮಾರ್ಕೆಟ್ ಇಲ್ಲದೆ ಇದ್ದಾಗ ನೀವು ತುಂಬಾ ಅವೇರ್ ಆಗಿರಬೇಕು. ಇಫ್ ಇನ್ ಕೇಸ್ ನೀವು ಪ್ಯಾಸಿವ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ನೀವು ಇಂಡೆಕ್ಸ್ ಫಂಡು ಅಥವಾ ಮ್ಯೂಚುವಲ್ ಫಂಡಲ್ಲಿ ಮಾಡಿ, ಅಥವಾ ನಿಮಗೆ ಅಲ್ಲಿ ಮಾಡಿ. ಇಫ್ ಇನ್ ಕೇಸ್ ನೀವು ಅಲ್ಲಿ ಒಂದೊಳ್ಳೆ ಅಲ್ಫಾ ರಿಟರ್ನ್ ಮಾಡಬೇಕಂದ್ರೆ ಈ ಥರ ನೀವು ಸೆಕ್ಟರ್ ರೊಟೇಷನ್ ಎಲ್ಲ ಮಾಡಬೇಕಾಗುತ್ತೆ, ರೈಟ್? ಐ ಹೋಪ್ ನಾಳೆ ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯ್ತು ಅಂತ. ಇಫ್ ಇನ್ ಕೇಸ್ ವಿಡಿಯೋ ಚಾನಲ್ ಆದರೆ ಡೆಫಿನೆಟ್ಲಿ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಅ ಪ್ರಾಫಿಟಬಲ್